ಎಲ್ಲ ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ತುಂಬ ಹೃದಯದ ಸ್ವಾಗತ. I welcome you all to SSY Academy. In the previous class, we have seen how to construct a sentence without knowing a English grammar. ನಮಗೆ ಇಂಗ್ಲಿಷ್ ಗ್ರಾಮರ್ ಗೊತ್ತಿಲ್ಲದಿದ್ದರೂ ಸಹ ಯಾವ ರೀತಿಯಾಗಿ ವಾಕ್ಯವನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬಹುದು ಅಂತಕ್ಕಂಥದ್ದನ್ನು ಕಳೆದ ಅವಧಿಯಲ್ಲಿ ನೀವೆಲ್ಲ ನೋಡಿದ್ದೇವೆ. ಇವತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘಟ್ಟಕ್ಕೆ ಬಂದಿದ್ದೇವೆ. ಏನಪ್ಪ ಅಂತ ಕೇಳಿದರೆ ಟೆನ್ಸ್. In English grammar, tense is an important role. ಇಂಗ್ಲಿಷ್ ವ್ಯಾಕರಣದಲ್ಲಿ ಟೆನ್ಸ್ಗೆ ಅತ್ಯಂತ ಮಹತ್ವವಾದ ಒಂದು ಪಾತ್ರ ಇದೆ. Without knowing tense, we can't possible to do anything in English. Every grammar topic stands on tense only, tenses. ಇಂಗ್ಲಿಷ್ ವ್ಯಾಕರಣದ ಪ್ರತಿಯೊಂದು ಟಾಪಿಕ್ ಟೆನ್ಸನ್ನು ಅವಲಂಬಿಸಿರ್ತದೆ. ಟೆನ್ಸ್ ಗೊತ್ತಿಲ್ಲದೆ ಇದ್ದರೆ ನಮಗೆ ಯಾವುದೂ ಬರೋದಿಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗಿದೆ. ಆದರೆ ಆತ್ಮೀಯರೇ, ಅಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕನ್ನು ಇವತ್ತಿನಿಂದ ನಾವು ಸ್ಟಾರ್ಟ್ ಮಾಡೋಣ. ಏನ್ರಿ? ಟೆನ್ಸಸ್ ಅಂತ ಹೇಳ್ತೀವಿ. ಟೆನ್ಸಸ್ ಅಂತಂದರೆ ಕಾಲಗಳು ಅಂತ ಹೇಳ್ತೀವಿ. ಕಾಲಗಳು. ಏನಿದು ಟೆನ್ಸಸ್? ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗಿದ್ದು ವಾಟ್ ಈಸ್ ಟೆನ್ಸ್. ವಾಟ್ ಈಸ್ ಟೆನ್ಸ್ ಅಂದರೆ ಕಾಲ ಎಂದರೇನು? ಕಾಲ ಎಂದರೇನು? ಏನ್ರಿ ಕಾಲ ಅಂದರೆ? ಒಂದು ನಿಮಿಷ ವಿಡಿಯೋ ಪಾಸ್ ಮಾಡಿ ವಿಚಾರಿಸ್ರಿ. ಟೆನ್ಸ್ ಈಸ್ ನಥಿಂಗ್ ಬಟ್ it shows the time of actions or existence of the subject. ಇಲ್ಲಿ ಟೆನ್ಸ್ ಅಂತಂದರೆ ಏನ್ರಿ? ಕಾಲ ಎಂದರೇನು ಅಂತ ತಿಳ್ಕೋಬೇಕಾದ್ರೆ ಟೆನ್ಸ್ means time of action. Time of action or existence ಅಂದರೆ ಕಾಲ ಎಂದರೆ ಸಮಯ. ಕಾಲ
ಕಾಲ ಎಂದರೆ ಒಂದು ಕ್ರಿಯೆಯ ಅಥವಾ ಅಸ್ತಿತ್ವದ ಸಮಯವಾಗಿದೆ. ಅಂದರೆ ಕಾಲ ಅಂತಂದ್ರೆ ಏನ್ರಿ? ಒಂದು ಕ್ರಿಯೆಯ ತಿಳ್ಕೋಬೇಕು. ಯಾವುದಾದ್ರೂ ಒಂದು ಕೆಲಸ ನಡೀತಿದೆ ಅಂದರೆ ಇದಕ್ಕಿಂತ ಮೊದಲು ನಡೆದಿದೆಯೋ ಅಥವಾ ಈಗ ನಡೀತಾ ಇದೆಯೋ ಅಥವಾ ಇನ್ನು ಮುಂದೆ ನಡೆಯುವುದು ಇದೆಯೋ ಅನ್ನತಕ್ಕಂಥದ್ದನ್ನು ತಿಳಿಸುವುದು ಒಂದು ಕ್ರಿಯೆ. ಯಾವಾಗ ನಡೆದಿದೆಯೋ ಅಥವಾ ನಡೀತಾ ಇದೆಯೋ ಅಥವಾ ನಡೆಯುವುದಿದೆಯೋ ಅನ್ನತಕ್ಕಂಥದ್ದನ್ನು ತಿಳಿಸು, ಅಥವಾ ಒಂದು ವಸ್ತುವಿನ ಅಥವಾ ಒಬ್ಬ ವ್ಯಕ್ತಿಯ ಅಸ್ತಿತ್ವವನ್ನು ತೋರಿಸ್ತದೆ. ವಸ್ತು ಅಂದಾಕ್ಷಣ ಕೇವಲ ವಸ್ತು ಅಷ್ಟೇ ಅಲ್ಲ, ಪ್ರಾಣಿಯ ಅಸ್ತಿತ್ವವೂ ಇರ್ಬೋದು, ಪಕ್ಷಿಯ ಅಸ್ತಿತ್ವವೂ ಇರ್ಬೋದು. ಅದು ಸಬ್ಜೆಕ್ಟ್ ಜಾಗದಲ್ಲಿ ಏನೇ ಬಂದರೂ ಕೂಡ ಅದರ ಅಸ್ತಿತ್ವವನ್ನು ತೋರಿಸೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಕೆಲಸ ನಡೆಯೋದಿಲ್ಲ ಗೊತ್ತು, ಹಿ ವಾಸ್ ವೆರಿ ಗುಡ್ ಪರ್ಸನ್ ಬಟ್ ಹೀ ಈಸ್ ನಾಟ್ ನೌ. ಅವನೊಬ್ಬ ಒಳ್ಳೆಯ ವ್ಯಕ್ತಿ ಇದ್ದ, ಆದರೆ ಈಗ ಇಲ್ಲ ಅನ್ನತಕ್ಕಂಥದ್ದನ್ನು ಹೇಳ್ತದೆ. ಇಲ್ಲಿ ಯಾವ ಕೆಲಸ ನಡೆದಿಲ್ಲ, ಆದರೂ ಕೂಡ ಏನಾಗಿದೆಪ್ಪ ಅಂತ ಕೇಳಿದರೆ ಅವನ ಅಸ್ತಿತ್ವವನ್ನು ತೋರಿಸ್ತಾ ಇದೆ. ಹಿ ಈಸ್ ಅ ರಿಚ್ ಪರ್ಸನ್, ಅವನು ಶ್ರೀಮಂತ ವ್ಯಕ್ತಿ ಇದ್ದಾನೆ ಅನ್ನತಕ್ಕಂಥದ್ದು, ಶ್ರೀಮಂತನಾಗಿದ್ದಾನೆ ಅನ್ನತಕ್ಕಂಥ ಅವನ ಅಸ್ತಿತ್ವವನ್ನು ತೋರಿಸ್ತದೆ. ಇಲ್ಲಿ ಕೆಲಸ ನಡೆಯದೇ ಇದ್ದರೂ ಕೂಡ ಏನಾಗುತ್ತೆಪ್ಪ ಅಂತ ಕೇಳಿದರೆ ಅಸ್ತಿತ್ವವನ್ನು ತೋರಿಸುತ್ತಲ್ಲ, ಅದಕ್ಕೆ ನಾವೇನಂತೀವಿ? ಟೆನ್ಸ್ ಅಂತೀವಿ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ ಹಾಗೆ ಏನಪ್ಪ ಅಂತ ಕೇಳಿದರೆ, ಆ್ಯಸ್ ಐ ಟೋಲ್ಡ್ ಇನ್ ಪ್ರೀವಿಯಸ್ ಕ್ಲಾಸ್, ವಿದೌಟ್ ವರ್ಬ್, either it may be the main verb or either it may be the helping verb, we can't possible to construct the sentences. ಒಂದು ಕ್ರಿಯಾಪದವಿಲ್ಲದೆ ನಾವು ವಾಕ್ಯವನ್ನು ರಚಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನತಕ್ಕಂಥದ್ದನ್ನು ನಾವೇನು ಮಾಡಬೇಕಾಗಿದೆಪ್ಪ ಅಂತ ಕೇಳಿದರೆ ಹಿಂದಿನ ಅವಧಿಗಳಲ್ಲಿ ಕಲಿತು ಬಂದಿದ್ದೀವಿ. ಅದಕ್ಕೋಸ್ಕರ ಟೆನ್ಸ್ ಅಂದರೆ ಸಮಯ, ಯಾವುದರ ಸಮಯ, ಒಂದು ಕ್ರಿಯೆ ಯಾವಾಗ ನಡೆದಿದೆ ಅನ್ನತಕ್ಕಂಥದ್ದು, ಅಥವಾ ಒಂದು ಅಸ್ತಿತ್ವ, ಒಂದು ಸಬ್ಜೆಕ್ಟಿನ ಅಸ್ತಿತ್ವ ಹೇಗಿದೆ ಅನ್ನತಕ್ಕಂಥದ್ದನ್ನು ತೋರಿಸ್ತಕ್ಕಂಥ ಸಮಯಕ್ಕೆ ನಾವೇನಂತ ಹೇಳ್ತೀವಪ್ಪ ಅಂತ ಕೇಳಿದರೆ ಟೆನ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಹೌ ಟು ಡಿವೈಡ್ ದ ಟೆನ್ಸ್ ಅನ್ನತಕ್ಕಂಥದ್ದನ್ನು ನಾವು ನೋಡೋಣ. ಈಗ ಹೌ ಟು ಡಿವೈಡ್ ದ ಟೆನ್ಸ್ ನೋಡ್ರಿ. ಟೆನ್ಸಸ್ ಅಂತ ಹೇಳ್ತೀವಿ, ಕಾಲಗಳು ಅಂತ ಹೇಳ್ತೀವಿ. ಹೇಗೆ ಹೊಡಿತೀವಿ ಇದನ್ನು ಅಂತ ಕೇಳಿದರೆ, ಒಂದು ಪೊಸಿಷನಲ್ ಟೆನ್ಸಸ್, ಟೆನ್ಸಸ್ ಅಂದರೆ ಸ್ಥಿತ್ಯತ್ವ ಕಾಲಗಳು. ಸ್ಥಿತ್ಯತ್ವ ಕಾಲಗಳು. ಎರಡನೇದ್ದು ಆಕ್ಷನಲ್ ಟೆನ್ಸಸ್ ಅಂತ ಹೇಳ್ತೀವಿ. ಆಕ್ಷನಲ್ ಟೆನ್ಸಸ್ ಅಂದರೆ ಕ್ರಿಯಾತ್ಮಕ ಕಾಲಗಳು.
ಕ್ರಿಯಾತ್ಮಕ ಕಾಲಗಳು. ಇಲ್ಲಿ ಎರಡಕ್ಕೂ ವ್ಯತ್ಯಾಸ ಏನು ಸರ್? ಕಾಲಗಳು ಅಂದ ತಕ್ಷಣ ನೀವು ತಿಳ್ಕೊಬೇಕಾಗಿದ್ದು ಪ್ರೆಸೆಂಟ್ ಟೆನ್ಸ್, ಫಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಕೇಳಬಹುದು. ಆದರೆ ನಾವು ಅಧ್ಯಯನಕ್ಕೆ ಸರಳ ಆಗಲಿ ಅಂಥೇಳಿ ಕಾಲಗಳನ್ನು ಈ ಥರ ಹೊಡಿತಾ ಇದ್ದೀವಿ. ಯಾಕಪ್ಪ ಅಂತ ಕೇಳಿದರೆ, ಪೊಸಿಷನಲ್ ಟೆನ್ಸ್ ಅಂತರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಿಯೆ ನಡೆಯುವುದಿಲ್ಲ. ಈ ಆ್ಯಕ್ಷನಲ್ ಟೆನ್ಸಲ್ಲಿ ಮಾತ್ರ ಕ್ರಿಯೆ ನಡೆಯುತ್ತದೆ. ನಾವು ಟೆನ್ಸ್ಗಳನ್ನು 3 × 4 = 12. ದೇರ್ ಆರ್ 12 ಟೆನ್ಸಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ವ, ಅದು ಯಾವುದರಲ್ಲಿಪ್ಪ ಅಂತ ಕೇಳಿದರೆ ಆ್ಯಕ್ಷನಲ್ ಟೆನ್ಸಸ್ ಅಂತ ಹೇಳ್ತೀವಿ. ಹಾಗಾದರೆ ಇದರಲ್ಲಿ ಸರ್, ಇದರಲ್ಲಿಯೂ ಕೇವಲ ಒಂದು ಸಬ್ಜೆಕ್ಟನ ಅಸ್ತಿತ್ವ ಅಥವಾ ಇರುವಿಕೆಯನ್ನು ತೋರಿಸ್ತದೆ. ಹಾಗಾಗಿ ಇವುಗಳನ್ನು ಸ್ಥಿತ್ಯತ್ವ, ಇಲ್ಲಿ ಯಾವುದೇ ಆ್ಯಕ್ಷನ್ ನಡೆಯೋದಿಲ್ಲ. ಈ ಪೊಸಿಷನಲ್ ಟೆನ್ಸಲ್ಲಿ ಯಾವುದೇ ರೀತಿಯ ಆ್ಯಕ್ಷನ್ ನಡೆಯೋದಿಲ್ಲ ಅನ್ನತಕ್ಕಂಥದ್ದು ಗೊತ್ತಿರಬೇಕು. ಈ ಆ್ಯಕ್ಷನ್ ಟೆನ್ಸ್ದಲ್ಲಿ ಇನ್ನೊಂದು ಮುಂದೆ ಹೋದರೆ, ಪೊಸಿಷನಲ್ ಟೆನ್ಸ್ದಲ್ಲಿ ಮುಂದೆ ಹೋದರೆ ಏನು ಹೊಡಿತೀವಪ್ಪ ಅಂತ ಕೇಳಿದರೆ ಪೊಸೆಷನಲ್ ಟೆನ್ಸಸ್ ಅಂತ ಹೇಳಿ ಹೊಡಿತೀವಿ. ಪೊಸೆಷನಲ್ ಟೆನ್ಸಸ್ ಅಥವಾ ಹ್ಯಾವಿಂಗ್ ಟೆನ್ಸಸ್ ಅಂತ ಹೇಳ್ತೀವಿ. ಪೊಸೆಷನಲ್ ಟೆನ್ಸಸ್ ಅಂತ ಹೇಳ್ತೀವಿ. ಅಂದರೆ ಹೊಂದಿರುವಿಕೆಯನ್ನು ತಿಳಿಸುವ ಕಾಲ. ಹೊಂದಿರುವಿಕೆಯನ್ನು ತಿಳಿಸುವ ಕಾಲಗಳು ಅಂತ ಹೇಳ್ತೀವಿ. ಹೊಂದಿರುವಿಕೆಯನ್ನು ತಿಳಿಸುವ ಕಾಲಗಳು ಅಂತಂದ್ರೆ ಏನ್ರಿ? ನನ್ನದು ಬಹಳ ಆಸ್ತಿ ಇದೆ, ಹೊಂದಿರುವಿಕೆ ಅಲ್ವಾ? ಅವಳಿಗೆ 5 ಜನ ಸಹೋದರರಿದ್ದಾರೆ, ಅವನದು ದೊಡ್ಡ ತಲೆ ಇದೆ, ಆ ಪ್ರಾಣಿಗೆ ಬಹಳ ಉದ್ದವಾದ ಕೊಂಬುಗಳಿವೆ ಅಂತಕ್ಕಂಥದ್ದೆಲ್ಲವನ್ನು ಹೇಳ್ತೀವಲ್ವ. ಅವುಗಳನ್ನು ಯಾವುಗಳಲ್ಲಿ ಹೇಳ್ತೀವಪ್ಪ ಅಂತ ಕೇಳಿದರೆ ಈ ಒಂದು ಪೊಸೆಷನಲ್ ಟೆನ್ಸ್ನಲ್ಲಿ ಹೇಳ್ತೀವಿ. ಎಲ್ಲಿಪ್ಪ ಅಂತ ಕೇಳಿದರೆ ಪೊಸಿಷನಲ್ ಟೆನ್ಸ್ದ ಕೆಳಗಡೆ. ಸರ್, ಹಾಗಾದರೆ ಇವುಗಳನ್ನು ಬಿಟ್ಟು ಇವು ಕೂಡ ಇವೆ ನೋಡಿ, ಹೇಳ್ತೀನಿ. ಇದರಲ್ಲಿಯೂ ಕೂಡ ಪ್ರೆಸೆಂಟ್, ಫಾಸ್ಟ್, ಫ್ಯೂಚರ್ ಇವೆ. ಇದರಲ್ಲಿಯೂ ಕೂಡ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಇವೆ. ಹಾಗೆ ಇದರಲ್ಲಿಯೂ ಕೂಡ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಇದೆ. ಹಾಗಾದರೆ ಇದರಲ್ಲಿ ಸರ್, ಇದರಲ್ಲಿ ಕೂಡ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಟೆನ್ಸ್ಗಳು ಇವೆ. ಆದರೆ 12 ಕಾಲಗಳು ಅಂಥೇಳಿ ನಾವೇನು ಅಭ್ಯಾಸ ಮಾಡ್ತೀವೋ ಅವುಗಳನ್ನು ಎಲ್ಲಿ ಅಭ್ಯಾಸ ಮಾಡ್ತೀವಪ್ಪ ಅಂತ ಕೇಳಿದರೆ ಆ್ಯಕ್ಷನಲ್ ಟೆನ್ಸ್ನಲ್ಲಿ ಅಭ್ಯಾಸ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಇವುಗಳನ್ನು ಮೊದಲಿಗೆ ನಾವು ನೋಡ್ತಾ ಏನು ಮಾಡೋಣಪ್ಪ ಅಂತ ಕೇಳಿದರೆ, ಇವುಗಳನ್ನು ಕಲಿತ ನಂತರ, ಇವೆರಡೂ ಕಾಲಗಳನ್ನು ಕಲಿತ ನಂತರ ಆಮೇಲೆ ನಾವು ಆ್ಯಕ್ಷನಲ್ ಟೆನ್ಸ್ಗೆ ಹೋಗೋಣ. ಈಗ ಮೊದಲಿಗೆ ಎಕ್ಸ್ಕ್ಯೂಸ್ ಮೀ, ಪೊಸಿಷನಲ್ ಟೆನ್ಸಸ್. ಪೊಸಿಷನಲ್ ಟೆನ್ಸಸ್ ಪೊಸಿಷನಲ್ ಟೆನ್ಸಸ್ ಅಂತಂದ್ರೆ ರೀ, ಸ್ಥಿತ್ಯತ್ವ ಕಾಲಗಳು ಅಂತ ಹೇಳ್ತೀವಿ. ಸ್ಥಿತ್ಯತ್ವ ಕಾಲಗಳು ಅಂತ ಹೇಳ್ತೀವಿ. ಏನ್ರಿ, ಇದರಲ್ಲಿಯೂ ಕೂಡ ಪ್ರೆಸೆಂಟ್ ಟೆನ್ಸ್, past tense, future tense. There is no actions taken places
ಆ್ಯಕ್ಷನ್ಸ್ ಆರ್ ಟೇಕನ್ ಪ್ಲೇಸಸ್ ಇನ್ ದಿಸ್ ಟೆನ್ಸ್, ಇನ್ ದಿಸ್ ಟೈಪ್ ಆಫ್ ಟೆನ್ಸಸ್. ಈ ತರಹದ ಕಾಲಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಿಯೆ ನಡೆಯುವುದಿಲ್ಲ. ಇಟ್ ಶೋಸ್ ದ ಎಕ್ಸಿಸ್ಟೆನ್ಸ್ ಆ್ಯಂಡ್ ಸ್ಟೇಟ್ ಆಫ್ ಸಬ್ಜೆಕ್ಟ್. ಇದು ಕೇವಲ ಒಂದು ಕರ್ತೃಪದದ ಅಸ್ತಿತ್ವ ಅಥವಾ ಇರುವಿಕೆಯನ್ನು ಮಾತ್ರ ತಿಳಿಸ್ಕೊಡ್ತದೆ. ಅದಕ್ಕಾಗಿ ಏನು ಮಾಡ್ತೀವಪ್ಪ ಅಂತ ಕೇಳಿದರೆ, ಇದನ್ನು ಆ ಸ್ಥಿತ್ಯತ್ವ ಕಾಲ ಹೇಗೆ ಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ಸ್ಟೇಟಿವ್ ಫಾರ್ಮ್ ಆಫ್ ಏನಂತೀವಪ್ಪ ಅಂತ ಕೇಳಿದರೆ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಸಬ್ಜೆಕ್ಟ್ ಹೇಗಿದೆ, ಯಾವ ಸ್ಥಿತಿಯಲ್ಲಿದ್ದಾನೆ ಅಂತಕ್ಕಂಥದ್ದನ್ನು. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತ ಹೇಳಿದರೆ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಪೊಸಿಷನಲ್ ಟೆನ್ಸ್ದಲ್ಲಿ ಮೊದಲನೇದು ಯಾವುದು ರೀ? ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂತಂದರೆ ರೀ ವರ್ತಮಾನ ಕಾಲ. ವರ್ತಮಾನ ಕಾಲ ಅಂತ ಹೇಳ್ತೀವಿ. ಹೇಗೆ ಕಲಿಯೋದು? ಬಹಳ ಸರಳ. ಹೇಗಿದೆ ಇದು? ಗೊತ್ತಿರೋ ಕಡೆಯಿಂದ ಗೊತ್ತಿಲ್ಲದರ ಕಡೆಗೆ ಸಾಗೋದು. ಅಂದರೆ ಕನ್ನಡದಿಂದ ಇಂಗ್ಲೀಷ್ಗೆ ಹೇಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿಂದ ನಾವು ನಿಜವಾಗಲೂ ಕಲಿತಾ ಹೋಗ್ತಾ ಇರ್ತೀವಿ. ನಾವು ಇಂಗ್ಲೀಷ್ನಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲೀಷ್ಗೆ ಹೇಗೆ ಕಲಿಬೇಕು? ಅತ್ಯಂತ ಚಿಕ್ಕ ಮಕ್ಕಳು 5ನೇ ತರಗತಿಯ ಮಕ್ಕಳಿಂದ ಹಿಡಿದು ನೋಡಿದರೂ ಸಹ ಈ ಕ್ಲಾಸ್ಗಳು ಅರ್ಥ ಆಗಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಅತ್ಯಂತ ಬೇಸಿಕ್ ಲೆವೆಲ್ ಗೊತ್ತಿಲ್ಲದೆ ನಾವು ಹೈ ಲೆವೆಲ್ ಕಲಿತ್ರೆ ವ್ಯಾಕರಣ ಅನ್ನತಕ್ಕಂಥದ್ದು ಏನು ಗೊತ್ತಾಗೋದಿಲ್ಲ. ಇಂಗ್ಲೀಷ್ ಟು ಇಂಗ್ಲೀಷ್ ಹೇಳಿದರೆ ಏನೂ ಅರ್ಥ ಆಗೋದಿಲ್ಲ. ಇಫ್ ಯು ಹ್ಯಾವ್ ನೋನ್ ದ ಇಂಗ್ಲೀಷ್, then why should you go to the tutorial classes to learn English? ನಿಮಗೆ ಒಂದು ವೇಳೆ ಇಂಗ್ಲೀಷ್ ಗೊತ್ತಿದ್ದರೆ ನೀವು ಟ್ಯುಟೋರಿಯಲ್ ಕ್ಲಾಸ್ಗೆ ಹೋಗಿ ಇಂಗ್ಲೀಷ್ ಕಲಿತಕ್ಕಂಥ ಅವಶ್ಯಕತೆ ಇರುತ್ತಾ? ಯಾಕೆ ಹೋಗ್ತಿದ್ರಿ ನೀವು? ಇಲ್ಲ ಅಲ್ವಾ? ನಮಗೆ ಮೊದಲೇ ಹೇಳಿದ್ದೀನಿ, ಫಸ್ಟ್ ಕ್ಲಾಸಲ್ಲಿ ವಿಚಾರಗಳು ಕನ್ನಡದಲ್ಲಿ ಹೊಳಿತಾವಲ್ವ, ಅವುಗಳನ್ನು ಇಂಗ್ಲೀಷ್ನಲ್ಲಿ ಮಾಡಬೇಕಾಗಿದೆ. ಹಾಗಾಗಿ ನಾವೇನು ಮಾಡೋಣಪ್ಪ ಅಂತ ಕೇಳಿದರೆ, ಇಂಗ್ಲೀಷ್ದಿಂದ ಕನ್ನಡ, ಕನ್ನಡದಿಂದ ಹೀಗೆ ಇಂಗ್ಲೀಷ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಕಲಿತಾ ಹೋಗೋಣ. ಇಲ್ಲಿ ಐ, ನಾನು, ಆಮ್, ಇದ್ದೇನೆ, ವಿ, ನಾವು, ಆರ್, ಇದ್ದೇವೆ, ಯು, ನೀನು, ಆರ್, ಇದ್ದೀ. ಜ್ಞಾಪಕದಲ್ಲಿರಲಿ, ಈ ಒಂದು ದೀರ್ಘ ಇದೆಯಲ್ಲ, ಇದು ಇದ್ರೆ ಪ್ರೆಸೆಂಟ್ ಟೆನ್ಸ್. ಈ ದೀರ್ಘ ಇಲ್ಲದೆ ಹೋದರೆ ಫಾಸ್ಟ್ ಟೆನ್ಸ್ ಅನಿಸ್ಕೊಳ್ತಕ್ಕಂಥದ್ದು ಬರುತ್ತೆ. ಮುಂದೆ ನೀವು ಫಾಸ್ಟ್ ಟೆನ್ಸ್ ಕಲಿತಕ್ಕಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆದರೆ ಇಲ್ಲಿ ಇದ್ದೀ ಅನ್ನತಕ್ಕಂಥದ್ದು ನೆನಪಿರಲಿ. ಮತ್ತು ಯು, ನೀವು, ಆರ್, ಇದ್ದೀರಿ, ಹಿ, ಅವನು, ಈಸ್, ಇದ್ದಾನೆ, ಶಿ, ಅವಳು, ಈಸ್,
ಇದ್ದಾಳೆ. ಇಟ್ ಅದು. ಈಸ್ ಇದೆ. ದೇ ಅವರು. ಆರ್ ಇದ್ದಾರೆ. ಇವುಗಳು ನಮಗೆ ಗೊತ್ತಿರಬೇಕು. ಸರ್ ನಿಮಗೆ ಗೊತ್ತಿರಬಹುದು, ಪ್ರನೌನ್ದಲ್ಲಿ ಐ, ವಿ, ಯು, ಹಿ, ಸಿ, ಇಟ್, ದೇ ಅನ್ನತಕ್ಕಂಥದ್ದನ್ನು ಹೇಳಿದ್ರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಗೊತ್ತಿರುವ ಕಡೆಯಿಂದ ಗೊತ್ತಿಲ್ಲದರ ಕಡೆಗೆ ಸಾಗಬೇಕು ಅನ್ನತಕ್ಕಂಥದ್ದು. ಯಾಕಪ್ಪ ಅಂತ ಕೇಳಿದರೆ, ಸಡನ್ನಾಗಿ ಹೈ ಲೆವೆಲ್ ಹೋಗಬಾರದು. ಪ್ರನೌನ್ ಚಾರ್ಟ್ ನೋಡದೇ ಇದ್ರೂ ಕೂಡ ಇದು ಗೊತ್ತಾಗಬೇಕು. ಅದಕ್ಕೋಸ್ಕರ ಇಲ್ಲಿ ಇವುಗಳಿಗೆ ಪ್ರನೌನ್ ಬದಲಾಗಿ ಏನಂತ ಹೇಳ್ತೀವಪ್ಪ ಅಂತ ಕೇಳಿದ್ರೆ, ಇವುಗಳೆಲ್ಲವುಗಳಿಗೆ ಈ ಸೈಡ್ ಏನಿವೆ ಅಲ್ಲ, ಐ, ವಿ, ಯು, ಹಿ, ಸಿ, ಇಟ್, ದೇ ಇರ್ತಕ್ಕಂಥದ್ದು. ಇಲ್ಲಿ ಕೇಳ್ಬೋದು, ಯು ಎರಡು ಸಲ ಇದೆಯಲ್ಲ ಸರ್. ಮೊದಲನೇದು ಯು, ನೀನು ಸಿಂಗ್ಯುಲರ್ ಫಾರ್ಮ್ ಸೆಕೆಂಡ್ ಪರ್ಸನ್. ಎರಡನೆಯು ನೀವು ಪ್ಲೂರಲ್ ಫಾರ್ಮ್ ಸೆಕೆಂಡ್ ಪರ್ಸನ್. ಇವುಗಳನ್ನು ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ, ಇವುಗಳನ್ನೆಲ್ಲವುಗಳನ್ನು ನಾವೇನಂತ ಕರಿತೀವಿ? ಸಬ್ಜೆಕ್ಟ್ ಅಂತ ಕರಿತೀವಿ. ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂತಂದ್ರೆ ರೀ ವಿಷಯ ಅಂತ ಅಲ್ಲ, ಕರ್ತೃಪದ ಅಂತ ಹೇಳ್ತೀವಿ. ಕರ್ತೃ ಪದ ಅಂತ ಕರಿತೀವಿ. ಹಾಗಾದರೆ ಇವೆಲ್ಲ ಇವುಗಳನ್ನು ಏನಂತ ಕರಿತೀವಿ ರೀ? ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ಸ್ ಅಂತಂದ್ರೆ ರೀ ಸಹಾಯಕ ಕ್ರಿಯಾಪದಗಳು. ಸಹಾಯಕ ಕ್ರಿಯಾಪದಗಳು ಅಂತ ಕರಿತೀವಿ. ನೋಡ್ರಿ, ಐ, ವಿ, ಯು, ಹಿ, ಶಿ, ಇಟ್, ದೇ. ಐ ನಾನು, ಆ್ಯಮ್ ಇದ್ದೇನೆ. ಇದೇ ಥರ ಐ ಆ್ಯಮ್ ನಾನು ಇದ್ದೇನೆ ಅಂತಕ್ಕಂಥದ್ದು. ಹಾಗೆ ಇವುಗಳನ್ನು ವಾಕ್ಯ ರಚನೆಯಲ್ಲಿ ಹೇಗೆ ಬಳಸ್ಕೋತೀವಿ ಅನ್ನತಕ್ಕಂಥದ್ದನ್ನು ನೋಡೋಣ. ವಾಕ್ಯಗಳನ್ನು ನಾವು ಬಹಳ ಪ್ರಮುಖವಾಗಿ 4 ವಿಧದಲ್ಲಿ ರಚಿಸ್ತಾ ಹೋಗ್ತೀವಿ. ಒಂದು ಪಾಸಿಟಿವ್, ಪಾಸಿಟಿವ್ ಫಾರ್ಮ್ ಸಕಾರಾತ್ಮಕ ರೂಪ ಅನ್ನತಕ್ಕಂಥದ್ದು. ಈ ರೂಲ್ ಅಂತಂದರೆ ನಿಯಮ. ಏನು ಬರ್ತದೆ? ಸಬ್ಜೆಕ್ಟ್. SUB ಅಂದರೆ ಸಬ್ಜೆಕ್ಟ್ ಅಂದರೆ ಗೊತ್ತಿದೆ. ಇಲ್ಲಿ ಐ, ವಿ, ಯು, ಹಿ, ಸಿ, ಇಟ್, ದೇ ಅಂತಕ್ಕಂಥದ್ದು ಬರುತ್ತೆ. ಅದಾದಮೇಲೆ ಸಬ್ಜೆಕ್ಟ್ ಆದಮೇಲೆ ಪ್ಲಸ್ ಎಚ್ ವಿ ಅಂದರೆ ಇಲ್ಲಿದೆ ನೋಡ್ರಿ, ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ. ಸಹಾಯಕ ಕ್ರಿಯಾಪದ ಯಾವ್ಯಾವ್ರು ಇಲ್ಲಿ? ಆಮ್, ಆರ್, ಈಸ್, ಆರ್. ಇವುಗಳೆಲ್ಲವುಗಳಿಗೆ ನಾವು ಹೆಲ್ಪಿಂಗ್ ವರ್ಬ್ ಅಂತೀವಿ. ಸರ್ ಇಲ್ಲಿ ಈಸ್ ಅಂದ್ರೂ ಇದ್ದಾನೆ, ಈಸ್ ಅಂದ್ರೂ ಇದ್ದಾಳೆ, ಈಸ್ ಅಂದ್ರೂ ಇದೆ ಅಂತಕ್ಕಂಥದ್ದು. ಸರ್ ಈಸ್ ಒಂದೇ ಅರ್ಥಕ್ಕೆ ಇಷ್ಟು ಅರ್ಥ ಇವೇನಾ ಅಂತ ಕೇಳಬಹುದು. ಹಿಂದೆ ಯಾವ ತರಹದ ಸಬ್ಜೆಕ್ಟ್ ಯೂಸ್ ಆಗುತ್ತೆ ಅಲ್ಲ, ಅದರ ಮೇಲೆ ಇದರ ಅರ್ಥ ಚೇಂಜ್ ಆಗ್ತಾ ಹೋಗುತ್ತೆ. ಆರ್ ಹಿಂದೆ ಯಾವ ಸಬ್ಜೆಕ್ಟ್ ಬಳಕೆ ಆಗಿದಿಲ್ಲ, ಇವುಗಳನ್ನು ನಾವೇನಂತ ಕರಿತೀವಪ್ಪ ಅಂತ ಕೇಳಿದರೆ ಏನಂತ ಕರಿತೀವಿ? ಅವರ ಅರ್ಥ ಚೇಂಜ್ ಆಗ್ತಾ ಹೋಗುತ್ತೆ. HV ಅಂತ ಕರಿತೀವಿ. ಇನ್ನು HV ಆಗಾನ ರೀ ಆಬ್ಜೆಕ್ಟ್, OBJ. ಆಬ್ಜೆಕ್ಟ್ ಅಂತಂದ್ರೆ ಏನ್ರಿ? ಕರ್ಮಪದ ಅಂತ ಹೇಳ್ತೀವಿ. ಅಥವಾ ಕರ್ಮಪದ ಇಲ್ಲದೇ ಹೋದರೂ ಕೂಡ ಇಲ್ಲಿ ಏನು ಬರ್ಬೋದು ಅಂದ್ರೆ ಕಾಂಪ್ಲಿಮೆಂಟ್ ಅಂತ ಹೇಳಿ ಬರ್ಬೋದು.
ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಇದು ಕೂಡ ಆಬ್ಜೆಕ್ಟ್ ಥರನೇ. ಆದರೆ ಆಬ್ಜೆಕ್ಟ್ ಅಂದರೆ ಏನು ತಿಳ್ಕೊಬೇಕು ನಾವು? ಏನನ್ನು, ಯಾವುದನ್ನು, ಯಾರನ್ನು ಅಂತ ಪ್ರಶ್ನೆ ಕೇಳಿದಾಗ ಉತ್ತರ ಬತ್ತಂದ್ರೆ ಅದಕ್ಕೆ ನಾವು ಆಬ್ಜೆಕ್ಟ್ ಅಂತೀವಿ. ಇಲ್ಲ ಅಂದರೆ ಇವುಗಳಿಗೆ ಉತ್ತರ ಬರಲಿಲ್ಲ ಅಂತ ಕೇಳಿದರೆ ಅದನ್ನು ನಾವು ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ನಾನು ಹೇಳ್ತೀನಿ, ಸಬ್ಜೆಕ್ಟು ವರ್ಬು ಅಗ್ರಿಮೆಂಟ್ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಇಷ್ಟು ತಿಳ್ಕೊಂಬಿಡ್ರಿ, ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ಆಬ್ಜೆಕ್ಟು. ಇಲ್ಲಿ ವರ್ಬ್ ಬರ್ದಿಲ್ಲಲ್ಲ, ಹೆಲ್ಪಿಂಗ್ ವರ್ಬ್ ಮಾತ್ರ ಬರ್ತವೆ. ಇದರಲ್ಲಿ ಯಾವುದೇ ಕ್ರಿಯೆ ನಡೆಯೋದಿಲ್ಲ ಅಂತ ಮೊದಲೇ ಹೇಳಿದ್ದೀವಿ. ಇನ್ನು ನೆಗೆಟಿವ್ ಫಾರ್ಮ್. ಮೊದಲಿಗೆ ಪಾಸಿಟಿವ್ ಸೆಂಟೆನ್ಸ್ಗಳನ್ನು ರಚನೆ ಮಾಡೋದು ಕಲ್ಕೊಂಡನ್ನು ನೆಗೆಟಿವ್ ಸೆಂಟೆನ್ಸ್ಗಳಿಗೆ ಹೋಗ್ತಕ್ಕಂಥ ಕೆಲಸ ಮಾಡೋಣ ನಾವು. ಫಸ್ಟ್ಗೆ ಪಾಸಿಟಿವ್ ಸೆಂಟೆನ್ಸನ್ನು ಕಲಿತಾ ಹೋಗೋಣ. ಪಾಸಿಟಿವ್ ಸೆಂಟೆನ್ಸದ ನಿಯಮ ನೋಡ್ಕೊಡ್ರಿ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಥವಾ ಕಾಂಪ್ಲಿಮೆಂಟ್ ಅಂತ ಬರುತ್ತೆ. ಇಲ್ಲಿ ನೋಡ್ರಿ, ಇನ್ನು ಯಾವ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ನಾವು ರಚಿಸ್ತೀವಿ. ಒಂದು ಪ್ಲೇಸಸ್. ಸಬ್ಜೆಕ್ಟ್ ಈಗ ಎಲ್ಲಿ ಇದ್ದಾನೆ ಅನ್ನತಕ್ಕಂಥದ್ದು, ಅಂದರೆ ಯಾವ ಸ್ಥಳದಲ್ಲಿದೆ ಅನ್ನತಕ್ಕಂಥದ್ದು. ಸ್ಥಳಗಳು ಯಾವ ಸ್ಥಳದಲ್ಲಿದೆ ಅನ್ನತಕ್ಕಂಥದ್ದು. ಎರಡನೇದ್ದು ನೇಚರ್ ಆರ್ ಫೀಚರ್. ಅಂದರೆ ಲಕ್ಷಣ. ನೇಚರ್ ಆರ್ ಫೀಚರ್ ಅಂತ ಹೇಳ್ತೀವಿ. ಲಕ್ಷಣ ಅಂತಂದರೆ ಅದೇ ಚಂದು, ಗಿಡ್ಡು, ಉದ್ದು, ಕುಳ್ಳು, ಇವು ಎಲ್ಲ ಲಕ್ಷಣಗಳಂತ ಹೇಳ್ತೀವಿ. ಇನ್ನು ಮೂರನೇದ್ರಿ ರಿಲೇಷನ್, ಸಂಬಂಧ ಅಂತ ಹೇಳ್ತೀವಿ. ನೋಡ್ರಿ, ಆನಂತರ ನಾಲ್ಕನೇದು ಜನರಲ್, ಸಾಮಾನ್ಯ ರೀತಿಯಲ್ಲಿ ವಾಕ್ಯಗಳನ್ನು ರಚಿಸ್ತಾ ಹೋಗ್ತೀವಿ. ಹೇಗೆ ಹೇಳ್ತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ನೋಡ್ರಿ, ಪ್ಲೇಸಸ್, ಅವನು ಈಗ ಬೆಂಗಳೂರಿನಲ್ಲಿದ್ದಾನೆ, ಅವಳು ಈಗ ನಮ್ಮ ಮನೆಯಲ್ಲಿ ಇದ್ದಾಳೆ, ಅವರು ಈಗ ಮಹಡಿಯ ಮೇಲೆ ಇದ್ದಾರೆ. ಇವೆಲ್ಲ ಸ್ಥಳಗಳು. ಮೇ ಬಿ ನೀವು ನೋಡಿರಬಹುದು ಕನ್ನಡ ವ್ಯಾಕರಣದಲ್ಲಿ. ಐ ಆಮ್ ನಾಟ್ ಪ್ರಮೋಟಿಂಗ್ ಎನಿ ಯೂಟ್ಯೂಬ್ ಕ್ಲಾಸಸ್. ಭೀಮಾಶಂಕರ್ ಜೋಶಿ ಕ್ಲಾಸಸ್ ನೋಡಿರಬಹುದು. ಆಕಾರವಾಚಿ, ಲಕ್ಷಣವಾಚಿ, ಸಂಬಂಧವಾಚಿ ಅಂತಕ್ಕಂಥದ್ದನ್ನು ನೋಡಿರಬಹುದು. ಹಾಗೆ ಅದೇ ರೀತಿಯಲ್ಲಿ ನಾವೇನು ಮಾಡ್ತೀವಪ್ಪ ಅಂತ ಕೇಳಿದ್ರೆ, ಈ ವಾಕ್ಯಗಳನ್ನು ರಚಿಸ್ತಾ ಹೋಗ್ತೀವಿ ಅನ್ನತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ವಾಕ್ಯಗಳನ್ನು ರಚಿಸ್ತಾ ಹೋಗೋಣ. ಏನಪ್ಪ ಅಂತ ಕೇಳಿದರೆ, ಪಾಸಿಟಿವ್ ಸೆಂಟೆನ್ಸ್ ಮೊದಲು ಹೆಡ್ಲೈನ್ ಹಾಕ್ತೀನಿ. ಪಾಸಿಟಿವ್ ಫಾರ್ಮ್ ಅಂತ ಅಷ್ಟು ಹಾಕೋಣ. ಪಾಸಿಟಿವ್ ಫಾರ್ಮ್, ಸಕಾರಾತ್ಮಕ ರೂಪ ಅಂತ ಗೊತ್ತಿದೆ, ರೂಲ್ ಕೂಡ ಗೊತ್ತಿದೆ. ಈಗ ನೋಡ್ರಿ, ವಾಕ್ಯವನ್ನು ರಚನೆ ಮಾಡ್ತಾ ಹೋಗೋಣ. ನಾನು ಒಬ್ಬ ಒಳ್ಳೆಯ ಗಾಯಕ ಇದ್ದೇನೆ. ನಾನು ಒಬ್ಬ ಒಳ್ಳೆಯ ಗಾಯಕ ಇದ್ದೇನೆ. ಈ ವಾಕ್ಯವನ್ನು ಸ್ವಲ್ಪ ದೊಡ್ಡವರಾದರೆ
ಸಡನ್ನಾಗಿ ಮಾಡ್ತೀರಿ. ಹಾಗಾದರೆ 5ನೇ ತರಗತಿಯ ಮಕ್ಕಳು ಈ ವಾಕ್ಯವನ್ನು ಇಂಗ್ಲೀಷ್ಗೆ ಹೇಗೆ ಟ್ರಾನ್ಸ್ಲೇಷನ್ ಮಾಡೋದು? ನಾನು ಒಬ್ಬ ಒಳ್ಳೆಯ ಗಾಯಕ ಇದ್ದೇನೆ ಅನ್ನತಕ್ಕಂಥದ್ದಕ್ಕೆ ಹೇಗೆ ಇಂಗ್ಲೀಷ್ನಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಜಿ ಆಗಲಿಕ್ಕೆ ನಾವು ಕನ್ನಡ ಪದಗಳ ಮೇಲೆ ನಂಬರ್ ಹಾಕ್ತಾ ಹೋಗ್ತೀವಿ. ನಾನು ಅನ್ನತಕ್ಕಂಥದ್ದಕ್ಕೆ 1 ಬರಿಬೇಕು. ನಾನು ಅನ್ಲಿಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ, ಇದ್ದೇನೆ ಅನ್ಲಿಕ್ಕೆ 2 ನಂಬರ್ ಬರಿಬೇಕು. ಒಬ್ಬ ಅನ್ಲಿಕ್ಕೆ 3 ನಂಬರು, ಒಳ್ಳೆಯ ಅನ್ಲಿಕ್ಕೆ 4 ನಂಬರು, ಗಾಯಕ ಅನ್ಲಿಕ್ಕೆ 5 ನಂಬರು ಅಂತ ಹೇಳ್ತೀವಿ ನಾವು. ಹೇಗೆ ಇದು ನೋಡ್ರಿ, ನಾನು ಅನ್ಲಿಕ್ಕೆ ಪ್ರೀವಿಯಸ್ ಸ್ಲೈಡಲ್ಲಿ ಇದೆ ನೋಡ್ರಿ. ಸ್ವಲ್ಪ ಏನಪ್ಪ ಅಂತ ಹೇಳಿದರೆ ನಾನು ಅನ್ಲಿಕ್ಕೆ ನೋಡ್ರಿ ಇಲ್ಲಿ ಆಯ್ ಅನ್ನತಕ್ಕಂಥ ಇದೆ ಅಲ್ವಾ. ನಾನು ಅನ್ನತಕ್ಕಂಥದ್ದಕ್ಕೆ ಆಯ್ 2 ನಂಬರ್ ನೋಡ್ರಿ, ಇದ್ದೇನೆ ಅಂತ ಹೇಳ್ತೀವಿ. ಇದ್ದೇನೆ ಅನ್ಲಿಕ್ಕೆ ಏನಿದೆ ರೀ, ಯಾಮ್ ಅನ್ನತಕ್ಕಂಥದ್ದಿದೆ. ಹಾಗಾಗಿ ನಾವು ಏನು ಮಾಡೋಣಪ್ಪ ಅಂತ ಕೇಳಿದ್ರೆ ಆಯ್ ಅನ್ನತಕ್ಕಂಥದ್ದು ನಾನು ಅನ್ಲಿಕ್ಕೆ ಏನಂತೀವಿ ರೀ, ಆಯ್. ಇದ್ದೇನೆ ಅನ್ಲಿಕ್ಕೆ ಏನಂತೀವಿ ರೀ, 2 ನಂಬರ್ ಯಾಮ್. ಎಕ್ಸ್ಕ್ಯೂಸ್ ಮೀ. ಒಬ್ಬ ಅನ್ಲಿಕ್ಕೆ ಏನಂತೀವಿ ರೀ, 1 ಅಂತ ಹೇಳ್ತಾರೆ, ಅಲ್ಲ ಎ ಅಂತ ಹೇಳ್ತೀವಿ. ಆರ್ಟಿಕಲ್ ಕೂಡ ಇಲ್ಲೇ ಬಂದ ನೋಡ್ರಿ, ಎ ಅಂತ ಹೇಳ್ತೀವಿ. ಎ ಎನ್ ಅಂತಕ್ಕಂಥದ್ದು 1 ಸೂಚಿಸ್ತದೆ. ಅದರ ಜೊತೆಗೆ ಒಳ್ಳೆಯ 4 ನಂಬರ್ ಅಲ್ವಾ, ಏನಂತೀವಿ, ಗುಡ್. ಗುಡ್ ಸಾರಿ ಗುಡ್. ಗಾಯಕ ಅನ್ಲಿಕ್ಕೆ ಸಿಂಗರ್. ನೋಡ್ರಿ ಎಷ್ಟು ಈಜಿ ಇದೆ ನೋಡ್ರಿ. ನಾನು ಅನ್ಲಿಕ್ಕೆ 1 ನಂಬರ್, ಇದ್ದೇನೆ ಅನ್ಲಿಕ್ಕೆ 2, ಒಬ್ಬ ಅನ್ಲಿಕ್ಕೆ 3, ಒಳ್ಳೆಯ ಅನ್ಲಿಕ್ಕೆ 4, ಗಾಯಕ ಅನ್ಲಿಕ್ಕೆ 5. ನೋಡ್ರಿ ಸೇಮ್ ವರ್ಡ್ಗಳು. ಈ ಥರ ವಾಕ್ಯಗಳನ್ನು ನಾವು ಏನು ಮಾಡ್ತಾ ಹೋಗಬೇಕು, ರಚಿಸ್ತಾ ಹೋಗಬೇಕು, ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗಬೇಕು. ಇದೇ ರೀತಿಯಾಗಿರ್ತಕ್ಕಂಥದ್ದನ್ನು ನಾನು ಕೊಡ್ತೀನಿ ನೋಡ್ರಿ. ಈಗ ನಾವು ಒಳ್ಳೆಯ ವ್ಯಕ್ತಿಗಳು ಇದ್ದೇವೆ. ನೋಡ್ರಿ ಮೇಲೆ ಹೇಗೆ ನಂಬರ್ ಹಾಕ್ಕೊಂಡಿವು ಹಾಗೇ ನೀವು ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ನಂಬರ್ ಹಾಕ್ಕೊಳ್ಳಿ. ನಿಮ್ಮ ಒಂದು ನೋಟ್ ಪುಸ್ತಕನೋ ಅಥವಾ ಸ್ಲೇಟಲ್ಲಿ ಬರ್ಕೊಂಡು ನಂಬರ್ ಹಾಕ್ಕೊಂಡು ಮಾಡಲಿಕ್ಕೆ ಟ್ರೈ ಮಾಡಿರಿ. ನೋಡ್ರಿ, ನಾವು 1, ಇದ್ದೇವೆ 2, ಒಳ್ಳೆಯ 3, ವ್ಯಕ್ತಿಗಳು 4. ಇಲ್ಲಿ ಒಬ್ಬ ಬರಲಿಲ್ಲಲ್ವಾ, ಏಕವಚನ ಇದ್ದಲ್ಲಿ ಮಾತ್ರ ಒಬ್ಬ ಬರುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ, ನಾವು ಅನ್ಲಿಕ್ಕೆ ವಿ, ಇದ್ದೇವೆ ಅನ್ಲಿಕ್ಕೆ ನೋಡ್ರಿ ಪ್ರೀವಿಯಸ್ ಸ್ಲೈಡಲ್ಲಿ ಹೋಗಿ ನೋಡ್ರಿ, ಆರ್. ಒಳ್ಳೆಯ ಗುಡ್. ವ್ಯಕ್ತಿಗಳು ಪರ್ಸನ್ಸ್ ಅಂತ ಹೇಳ್ತೀವಿ. ನಾವು ಒಳ್ಳೆಯ ವ್ಯಕ್ತಿಗಳು ಇದ್ದೇವೆ, ವಿ ಆರ್ ಗುಡ್ ಪರ್ಸನ್ಸ್, ಅಥವಾ ವಿ ಆರ್ ಗುಡ್ ಮೆನ್, ಅಥವಾ ವಿ ಆರ್ ಗುಡ್ ವುಮೆನ್. ಲೇಡೀಸ್ ಹೇಳಿದರೆ ಗುಡ್ ವುಮೆನ್ ಅಂತ ಹೇಳ್ತೀವಿ, ಜೆಂಟ್ಸ್ ಹೇಳಿದರೆ ಗುಡ್ ಮೆನ್ ಅಂತ ಹೇಳ್ತೀವಿ. ಈ ರೀತಿ ವಾಕ್ಯ. ಇನ್ನು ಏನ್ರಿ ನೋಡೋಣ ಮುಂದಿನ ವಾಕ್ಯ. ನೀನು ನನ್ನ ಮನೆಯಲ್ಲಿ ಇದ್ದೀ. ನೀನು ನನ್ನ ಮನೆಯಲ್ಲಿ ಇದ್ದಿ. ಯಾರಾದರೂ ಮಾತಾಡ್ತೀನಾಗ ಜಗಳ ಮಾಡುತ್ತ ಹೇಳ್ತೀರಿ, ಮೈಂಡ್ ಇಟ್, ಯು ಆರ್ ಅಟ್ ಮೈ ಹೋಮ್ ನಾವ್ ಅಂತ ಹೇಳ್ತಿರ್ತಾರೆ. ನೋಡ್ರಿ, ಈಗ ನಂಬರ್ ಹಾಕ್ತಾ ಹೋಗ್ರಿ. ನೀನು 1 ನಂಬರ್ ರೀ, 2 ನಂಬರ್ ಇದ್ದೀ ಅನ್ನತಕ್ಕಂಥದ್ದು,
ಇನ್ನು ಪ್ರೀವಿಯಸ್ ವಾಕ್ಯದಲ್ಲಿ ಹೇಗೆ ಹಾಕಿದ್ರು ನಂಬರ್ ಹಾಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಪ್ರಿಪೋಸಿಷನ್ ಯೂಸ್ ಆಗಿದೆ. ಮನೆಯಲ್ಲಿ ಎಲ್ಲಿ ಅನ್ನತಕ್ಕಂಥದ್ದು 3 ನಂಬರ್ ರೀ, 3 ನಂಬರ್. ಎಲ್ಲಿ ಅನ್ನತಕ್ಕಂಥದ್ದು ನನ್ನ ಅನ್ನತಕ್ಕಂಥದ್ದು 4, ಮನೆ ಅನ್ನತಕ್ಕಂಥದ್ದು 5. ನೋಡಿರಿ, ಬಹಳ ಈಜಿ. ಈಗ ಮಾಡಲಿಕ್ಕೆ ನಿಮಗೆ ಈಜಿ. ನಂಬರ್ ಬಿಂತಲ್ವಾ? ನೋಡಿರಿ, ನೀ ನೋಡಲಿಕ್ಕೆ ಯು ಆಲ್ರೆಡಿ ನೀವು ಕಲ್ತಿದ್ದೀರಿ ಹಿಂದಿನ ಬೋರ್ಡ್ನಲ್ಲಿ. ಯು ಇದ್ದಿ ಅನ್ನಲಿಕ್ಕೆ ಆರ್. ಇಲ್ಲಿ ಎಲ್ಲಿ ಸಾಮಾನ್ಯವಾಗಿ ಇನ್ ಅಂತ ಹೇಳ್ತೀವಿ ನಾವು. ಇನ್ ಅನ್ನುವುದಕ್ಕಿಂತ ಇದು ಮನೆ ಅಂತಕ್ಕಂಥದ್ದು ಒಂದು ಚಿಕ್ಕ ಪ್ಲೇಸ್ ಅಲ್ವಾ. ನಾನು ಪ್ರಿಪೋಸಿಷನ್ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇನ್ ಎಲ್ಲಿ ಯೂಸ್ ಮಾಡ್ತಾರೆ, ಯಾಟ್ ಎಲ್ಲಿ ಯೂಸ್ ಮಾಡ್ತಾರೆ, ಕೆಲವೊಂದಿಷ್ಟು ಕನ್ಫ್ಯೂಸಿಂಗ್ ಪ್ರಿಪೋಸಿಷನ್ಸ್ ಇವೆ. ಅವುಗಳನ್ನೆಲ್ಲವುಗಳನ್ನು ನಾನು ಏನು ಮಾಡ್ತಾ ಇರ್ತೀನಿ, ಕ್ಲಿಯರ್ ಕಟ್ಟಾಗಿ ಹೇಳ್ಕೊಡ್ತಾ ಇರ್ತೀನಿ. ಈಗ ಹೇಗೆ ಕಲಿತಾ ಇದ್ದೀವಿ ಇಂಗ್ಲೀಷು, ಅದೇ ರೀತಿಯಲ್ಲಿ ನಾವು ಕಲಿತಾ ಹೋಗೋಣ. ಈಗ ಎಲ್ಲಿ ಅನ್ನಲಿಕ್ಕೆ ಆ್ಯಟ್. ನನ್ನ ಪ್ರೊನೌನ್ ಚಾರ್ಟ್ ತೆಗೆದು ನೋಡ್ರಿ. ಮೈ, ಮನೆ, ಹೋಮ್. ನೋಡ್ರಿ, ನೀನು ನನ್ನ ಮನೆಯಲ್ಲಿ ಇದ್ದೀ. ಯು ಆರ್ ಆಟ್ ಮೈ ಹೋಮ್. ಯು ಆರ್ ಆಟ್ ಮೈ ಹೋಮ್. ಇನ್ನೊಂದು ಇದೇ ತರಹ, ನೀವು ಬೆಂಗಳೂರಿನಲ್ಲಿ ಇದ್ದೀರಿ. ದೀರ್ಘ ಬರಬೇಕು. ಇದ್ದೀರಿ. ನಂಬರ್ ಹಾಕೊಳ್ರಿ ಮೇಲಿನ ಥರನೇ. ನೀವು 1, ಇದ್ದೀರಿ 2, ನಲ್ಲಿ 3, ಬೆಂಗಳೂರು 4. ಇದೇ ಥರ ನೀವು ಅನ್ಲಿಕ್ಕೆ ಯು, ಇದ್ದೀರಿ ಅನ್ಲಿಕ್ಕೆ ಆರ್, ನಲ್ಲಿ ಅನ್ಲಿಕ್ಕೆ ಇಲ್ಲಿ ಯಾಟ್ ಬಳಸಬೇಕು, ಇನ್ನು ಬಳಸಬೇಕು. ನೋಡ್ರಿ, ಮನೆ ಚಿಕ್ಕದು, ಬೆಂಗಳೂರು ಇಟ್ ಈಸ್ ಅ ಬಿಗ್ ಸಿಟಿ. ಸೊ ಹಾಗಾಗಿ ಇಲ್ಲಿ ಏನು ಬಳಸ್ಬೇಕ್ರಿ, ಇನ್ ಬೆಂಗಳೂರು. ಯು ಆರ್ ಇನ್ ಬೆಂಗಳೂರು. ನೀವು ಬೆಂಗಳೂರಿನಲ್ಲಿ ಇದ್ದೀರಿ ಅಂತ ಹೇಳ್ತೀವಿ. ಇನ್ನು ಅವನು ನಿನ್ನ ಸಹೋದರ ಇದ್ದಾನೆ. ಅವನು ನಿನ್ನ ಸಹೋದರ ಇದ್ದಾನೆ. ನೋಡ್ರಿ, ಇದೇ ರೀತಿ ಏನಪ್ಪ ಅಂತ ಕೇಳಿದ್ರಿ, ನಂಬರ್ ಹಾಕೊಳ್ರಿ. ಅವನು 1, ಇದ್ದಾನೆ 2, ನಿನ್ನ 3, ಸಹೋದರ 4. ನೋಡ್ರಿ, ಈಗ 5ನೇ ತರಗತಿ ವಿದ್ಯಾರ್ಥಿಗಳು ಸಹ ಟ್ರಾನ್ಸ್ಲೇಷನ್ ಮಾಡ್ಬೋದು. ಸರ್ ಅದೇ ಯಾಕ್ರಿ ಸರ್, ಇಂಗ್ಲೀಷ್ ಓದಲಿಕ್ಕೆ ಬರ್ತಿರ್ತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಬಹುದು. ಅವನು ಅನ್ಲಿಕ್ಕೆ ಹಿ, ಇದ್ದಾನೆ ಅನ್ಲಿಕ್ಕೆ ಈಸ್, ನಿನ್ನ ಅನ್ಲಿಕ್ಕೆ ಯುವರ್, ಸಹೋದರ ಅನ್ಲಿಕ್ಕೆ ಬ್ರದರ್. ಎಲ್ರಿಗೂ ಗೊತ್ತಿದೆ ಇದು ಬ್ರದರ್. ನೋಡ್ರಿ, ಅವನು ನಿನ್ನ ಸಹೋದರ ಇದ್ದಾನೆ. ಹಿ ಈಸ್ ಯುವರ್ ಬ್ರದರ್ ಅಲ್ವಾ? ಎಷ್ಟು ಈಸಿ ಇದೆ ನೋಡಿ. ಇನ್ನು ಮುಂದೆ ಅವಳು ನಮ್ಮ
ನಮ್ಮ ಸಂಬಂಧಿ, ಸಾರಿ ಇನ್ನೊಂದು ವರ್ಡ್ ಸೇರಿಸೋಣ, ಹತ್ತಿರದ ಸಂಬಂಧಿ, ಹತ್ತಿರದ ಸಂಬಂಧಿ ಸಂಬಂಧಿ ಇದ್ದಾಳೆ. ಇದ್ದಾಳೆ ಸೇಮ್ ನಂಬರ್ ನೋಡ್ರಿ. ಅವಳು 1, ಇದ್ದಾಳೆ 2, ನಮ್ಮ 3, ಹತ್ತಿರದ 4, ಸಂಬಂಧಿ 5. ನೋಡ್ರಿ ಎಷ್ಟು ಈಸಿ ಅಲ್ವಾ, ಎಷ್ಟು ಈಸಿ ಅಲ್ವಾ. ಅವಳು ಅನ್ಲಿಕ್ಕೆ ಶಿ, ಇದ್ದಾಳೆ ಅನ್ಲಿಕ್ಕೆ ಈಸ್, ನಮ್ಮ ಅನ್ಲಿಕ್ಕೆ ಅವರ್, ಹತ್ತಿರದ ಅನ್ಲಿಕ್ಕೆ ಇಲ್ಲಿ ನಿಯರ್ ಅಂತೀವೋ ಅಥವಾ ಕ್ಲೋಸ್ ಅಂತೀವೋ. ಸಾಮಾನ್ಯವಾಗಿ ಸಂಬಂಧ ಬಳಸ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಹತ್ತಿರದ ಗೆಳೆಯ, ನನ್ನ ಆಪ್ತ ಗೆಳೆಯ ಅಂತ ಹೇಳಿ ಏನು ಬಳಸ್ತಿರ್ತೀವಿ, ಕ್ಲೋಸ್ ಅಂತ ಬಳಸಬೇಕಿಲ್ಲಿ. ಕ್ಲೋಸ್ ರಿಲೇಷನ್, ಕ್ಲೋಸ್ ರಿಲೇಷನ್. ನೋಡಿ, ಅವಳು ನಮ್ಮ ಹತ್ತಿರದ ಸಂಬಂಧಿ ಇದ್ದಾಳೆ. ಸಿ ಈಸ್ ಅವರ್ ಕ್ಲೋಸ್ ರಿಲೇಷನ್. ಸಾರಿ, ರಿಲೇಷನ್ ಅಲ್ಲ, ರಿಲೇಷನ್ ಅಂದ್ರೆ ಸಂಬಂಧ ಆಗುತ್ತೆ. ರಿಲೇಟಿವ್, ರಿಲೇಟಿವ್ ಶ್ರಮಿಸಬೇಕು. ಅವಳು ನಮ್ಮ ಹತ್ತಿರದ ಸಂಬಂಧಿ ಇದ್ದಾಳೆ. ಸಿ ಈಸ್ ಅವರ್ ಕ್ಲೋಸ್ ರಿಲೇಟಿವ್ ಅಂತ ಹೇಳ್ತೀವಿ. ರಿಲೇಟಿವ್ಸ್ ಅನ್ನಂಗಿಲ್ಲ, ರಿಲೇಟಿವ್ಸ್ ಅಂದರೆ ಸಂಬಂಧಿಕರು ಅಂತಾಗುತ್ತೆ. ಇನ್ನು ಮುಂದಿನ ವಾಕ್ಯ, ಅದು ಅದು ತುಂಬ ತುಂಬ ದೊಡ್ಡ ದೊಡ್ಡ ಪ್ರಾಣಿ ಇದೆ. ನೋಡ್ರಿ, ನಾ ಮೊದಲೇ ಹೇಳಿದ್ದೆ, ಕೇವಲ ಸಣ್ಣ ವಾಕ್ಯದಿಂದ ಹಿಡ್ಕೊಂಡು ಒಂದು ಪ್ಯಾರಾಗ್ರಾಫ್ವರೆಗೆ ನೀವು ಇಂಗ್ಲೀಷನ್ನು ಟ್ರಾನ್ಸ್ಲೇಷನ್ ಮಾಡಬಹುದು ಅನ್ನತಕ್ಕಂಥದ್ದನ್ನು ಇನಿಷಿಯಲ್ ಕ್ಲಾಸಲ್ಲಿ ಹೇಳಿದ್ದೀನಿ. ಹಾಗಾಗಿ ವಾಕ್ಯಗಳ ಡಿಫಿಕಲ್ಟ್ ಆಗ್ತವೆ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಕ್ರಮೇಣ ಮೊದಲಿಗೆ ನಂಬರ್ ಹಾಕ್ಕೊಳ್ರಿ. ಅದು 1, ಇದೇ 2, ತುಂಬ 3, ದೊಡ್ಡ 4, ಪ್ರಾಣಿ 5. ಈಗ ಈಜಿ ಮಾಡ್ಬೋದು ನೋಡ್ರಿ, ಹಿಂಗೆ ನಂಬರ್ ಹಾಕೊಂಡು ಮಾಡ್ಕೋಬೇಕು ಸರ್. ಮತ್ತು ಆಗಲೇ ಹಿಂಗೆ ಉಲ್ಟಾ ಫಲ್ಟಾ ಅಲ್ಲಿ ಸ್ಥಳಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಆ ಥರ ಬರುತ್ತೆ ನೋಡಿ. ಅದು, ಇಟ್, ಇದೆ, ಈಸ್. ತುಂಬ ಅನ್ಲಿಕ್ಕೆ ಇಲ್ಲಿ ವೇರಿ ಅಂತಾರೆ, ಮಚ್ ಅಂತಾರೆ, ಮೋರ್ ಅಂತಾರೆ, ಅಬಂಡಂಟ್ ಅಂತಾರೆ. ಆದರೆ ಇಲ್ಲಿ ಯಾವ್ದು ಬಳಸಬೇಕು? ಸಾಮಾನ್ಯವಾಗಿ ಜನರಲ್ಲಾಗಿ ನಾವು ವೇರಿ ಅಂತೇಳಿ ಬಳಸ್ತೀವಿ. ವಾಕ್ಯಗಳನ್ನು ಕಲಿತಾ ನಾವೇನು ಮಾಡ್ತಾ ಹೋಗ್ತೀವಿ, ಪ್ರಾಕ್ಟೀಸ್ ಆದ ಹಾಗೆ ಯಾವುದನ್ನು ಎಲ್ಲಿ ಬಳಸಬೇಕು ಅಂತಕ್ಕಂಥದ್ದು ಕಲಿತಾ ಹೋಗ್ತೀವಿ. ಅದು ತುಂಬ, ಅದು ಇದೆ ತುಂಬ ಅಂತ ಆಯ್ತು. ಈಗ ದೊಡ್ಡ ಪ್ರಾಣಿ, ಬಿಗ್ ಅನಿಮಲ್ ನೋಡ್ರಿ, ಅದು ತುಂಬ ದೊಡ್ಡ ಪ್ರಾಣಿ ಇದೆ. ಇಟ್ ಈಸ್ ವೆರಿ ಬಿಗ್ ಅನಿಮಲ್ ಅಂತ ಹೇಳ್ತೀವಿ. ಇದೇ ರೀತಿ ಅವರು ಬಹಳ ಶ್ರೀಮಂತ ವ್ಯಕ್ತಿಗಳು ಇದ್ದಾರೆ. ಅವರು ಬಹಳ ಶ್ರೀಮಂತ ವ್ಯಕ್ತಿಗಳು ಇದ್ದಾರೆ. ನೋಡ್ರಿ, ನಂಬರ್ 1 ಅವರು ಇದ್ದಾರೆ, 2 ಬಹಳ, 3
ಶ್ರೀಮಂತ 4, ವ್ಯಕ್ತಿಗಳು 5. ನೋಡ್ರಿ, ದೇ ಆರ್ 2 ನಂಬರ್ ನೋಡ್ರಿ, ಇದ್ದಾರೆ, ಬಹಳ, ವೇರಿ ಅಥವಾ ಮೋರ್ ಕೂಡ ಬಳಸ್ಬೋದು. ಹೌದಾ? ಆಮೇಲೆ ಬಹಳ, ಶ್ರೀಮಂತರು, ಶ್ರೀಮಂತ, ರಿಚ್, ವ್ಯಕ್ತಿಗಳು, ಪರ್ಸನ್ಸ್. ನೋಡ್ರಿ, ಅವರು ಬಹಳ ಶ್ರೀಮಂತ ವ್ಯಕ್ತಿಗಳು ಇದ್ದಾರೆ ಅನ್ಲಿಕ್ಕೆ ಇಂಗ್ಲೀಷ್ನಲ್ಲಿ ದೇ ಆರ್ ವೆರಿ ರಿಚ್ ಪರ್ಸನ್ಸ್, ದೇ ಆರ್ ಮೋರ್ ರಿಚ್ ಪರ್ಸನ್ಸ್ ಅಂತ ಹೇಳಿ. ನೋಡ್ರಿ, ಈ ಥರ ವಾಕ್ಯದ ಮೇಲೆ ನಾವು ಏನು ಮಾಡ್ತಾ ಹೋಗಬೇಕು, ನಾವು ಏನು ಮಾಡ್ತಾ ಹೋಗ್ಬೇಕಪ್ಪ ಅಂತ ಕೇಳಿದರೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಈಗ ನಾವು ನೆಗೆಟಿವ್ ಅನ್ನು ಮುಂದಿನ ವರ್ಗದಲ್ಲಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಈಗ ನಾನು 2 ಪ್ರಾಕ್ಟೀಸ್ ವರ್ಕ್ಗಾಗಿ ಕೊಡ್ತಾ ಇರ್ತೀನಿ ವಾಕ್ಯ. ಇವುಗಳನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ. ಪ್ಲೀಸ್ ಪುಟ್ ಇನ್ ದಿಸ್ ಸೆಂಟೆನ್ಸಸ್ ಇನ್ ಕಮೆಂಟ್ ಸೆಕ್ಷನ್. ಅವಳು ಸುಂದರ ನರ್ತಕಿ ಇದ್ದಾಳೆ. ಸೇಮ್ ನಂಬರ್ ಹಾಕೊಡ್ರಿ. ಇನ್ನು ಅದು ನಿನ್ನ ಜೇಬಿನಲ್ಲಿ, ನಂಬರ್ ರೀ, ಹೆಂಗೆ ಹಾಕೋಬೇಕು ನೋಡ್ರಿ, ಜೇಬಿನಲ್ಲಿ ಇದೆ. ಜೇಬು ಅನ್ನೋಕೇನಂತಾರ್ರಿ, ಪಾಕೆಟ್. ಜೇಬು ಅನ್ನೋಕೇನಂತಾರ್ರಿ, ಪಾಕೆಟ್. ನಂಬರ್ ಹಾಕೋರಿ, ಹೆಂಗೆ ಹಾಕೋಬೇಕು ನೋಡ್ರಿ. ಇಲ್ಲಿ ಅದು 1, ಇದೆ 2, ನಲ್ಲಿ 3, ನಿನ್ನ 4, ಜೇಬು 5 ಹೇಳಿದ್ದೀನಿ. ನಾನು ನಂಬರ್ ಹಾಕಿಲ್ಲ, ಹಾಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕ್ರಿ. ಮುಂದಿನ ಒಂದು ತರಗತಿಯಲ್ಲಿ ಇವುಗಳ ಒಂದು ಸ್ವಲ್ಪ ರಿವಿಷನ್ ಮಾಡಿಕೊಂಡು ನಾವು ನೆಗೆಟಿವ್ ಫಾರ್ಮ್ ಆಫ್ ಸೆಂಟೆನ್ಸನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಇಲ್ಲಿವರೆಗೆ ನೀವೇನು ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಲಕ್ಷ್ಯವಿಟ್ಟು ಈ ಕ್ಲಾಸನ್ನು ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.